ನಮಸ್ಕಾರ ಸ್ನೇಹಿತರೆ, ಜಾಬ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇದೇ ಮೊದಲನೇ ಬಾರಿ ನಮ್ಮ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಸ್ನೇಹಿತರೆ, ಕೋಸ್ಟ್ ಗಾರ್ಡ್ ಇಂದ ಹೊಸ ನೇಮಕಾತಿ ಅಧಿಸೂಚನೆ ಬಿಡುಗಡೆಯಾಗಿದ್ದು, ಈ ಒಂದು ಅಧಿಸೂಚನೆ ಬಗ್ಗೆ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ. ಇದಕ್ಕೆ ಎಷ್ಟು ಹುದ್ದೆಗಳು ಖಾಲಿ ಇವೆ, ಹಾಗೆ ಎಲಿಜಿಬಿಲಿಟಿ ಕ್ರೈಟೇರಿಯಾ ಏನು, ಕ್ವಾಲಿಫಿಕೇಷನ್ ಏನಾಗಿರುತ್ತೆ, ಹಾಗೆ ಇದಕ್ಕೆ ವಯೋಮಿತಿ ಎಷ್ಟು ಮತ್ತು ಇದಕ್ಕೆ ಸ್ಯಾಲ್ರಿ ಎಷ್ಟಿರುತ್ತೆ, ಯಾವ ಥರ ಅರ್ಜಿ ಹಾಕಬೇಕು, ಎಲ್ಲವನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ, ಭಾರತೀಯ ಕೋಸ್ಟ್ ಗಾರ್ಡ್ ನೇಮಕಾತಿ 2024. ಸ್ನೇಹಿತರೆ, ಹುದ್ದೆ ಹೆಸರು ನೋಡುವುದಾದರೆ ಸಹಾಯಕ ಕಮಾಂಡೆಂಟ್. ಒಟ್ಟು ಹುದ್ದೆಗಳು 70 ಹುದ್ದೆಗಳು ಖಾಲಿ ಇವೆ. ಹಾಗೆ ಹುದ್ದೆಗಳ ವಿವರ ಬಗ್ಗೆ ನೋಡುವುದಾದರೆ ಸಾಮಾನ್ಯ ಕರ್ತವ್ಯ ಅಂದರೆ GD ಜನರಲ್ ಡ್ಯೂಟಿ, ಈ ಒಂದು ಹುದ್ದೆಗೆ 50 ಹುದ್ದೆಗಳು ಖಾಲಿ ಇದ್ದು, ಹಾಗೆ ಇಂಜಿನಿಯರಿಂಗ್ ಟೆಕ್ ಹುದ್ದೆಗೆ 20 ಹುದ್ದೆಗಳು ಖಾಲಿ ಇವೆ. ಮತ್ತು ಈ ಎಲ್ಲ ಹುದ್ದೆಗಳ ವಿದ್ಯಾರ್ಹತೆ ನೋಡುವುದಾದರೆ ಭಾರತೀಯ ಕೋಸ್ಟ್ ಗಾರ್ಡ್ ನೇಮಕಾತಿ ಅಧಿಕೃತ ಅಧಿಸೂಚನೆಯ ಪ್ರಕಾರ ಅಭ್ಯರ್ಥಿಯು ಯಾವುದೇ ಮಾನ್ಯತೆ ಪಡೆದ ಮಂಡಳಿಗಳು ಅಥವಾ ವಿಶ್ವವಿದ್ಯಾಲಯಗಳಿಂದ ಪದವಿ ಪೂರ್ಣಗೊಳಿಸಿರಬೇಕು. ಡಿಗ್ರಿ ಕಂಪ್ಲೀಟ್ ಆಗಿರಬೇಕು. ಹಾಗೆ ವಯೋಮಿತಿ ಬಗ್ಗೆ ನೋಡುವುದಾದರೆ ಭಾರತೀಯ ಕೋಸ್ಟ್ ಗಾರ್ಡ್ ನೇಮಕಾತಿ ಅಧಿಸೂಚನೆಯ ಪ್ರಕಾರ ಅಭ್ಯರ್ಥಿಯು 1/7/2024 ಕನಿಷ್ಠ 21 ವರ್ಷಗಳು ಮತ್ತು ಗರಿಷ್ಠ 25 ವರ್ಷಗಳು ಆಗಿರಬೇಕು. ಹಾಗೆ ವಯೋಮಿತಿ ಸಡಿಲಿಕೆ ಬಗ್ಗೆ ನೋಡುವುದಾದರೆ OBC ಅಭ್ಯರ್ಥಿಗಳಿಗೆ 3 ವರ್ಷಗಳ ಕಾಲ ವಯೋಮಿತಿ ಸಡಿಲಿಕೆ ಇರುತ್ತೆ. ಹಾಗೆ SC/ST ಅಭ್ಯರ್ಥಿಗಳಿಗೆ 5 ವರ್ಷಗಳ ಕಾಲ ವಯೋಮಿತಿ ಸಡಿಲಿಕೆ ಇರುತ್ತೆ. ಮತ್ತು ಈ ಎಲ್ಲ ಹುದ್ದೆಗೆ ಅರ್ಜಿ ಶುಲ್ಕ SC/ST ಅಭ್ಯರ್ಥಿಗಳಿಗೆ ಯಾವುದೇ ತರಹದ ಅರ್ಜಿ ಶುಲ್ಕ ಇರುವುದಿಲ್ಲ. ಹಾಗೆ ಎಲ್ಲ ಇತರ ಅಭ್ಯರ್ಥಿಗಳಿಗೆ 300 ರೂಪಾಯಿ ಅರ್ಜಿ ಶುಲ್ಕ ಇರುತ್ತೆ. ಪಾವತಿ ವಿಧಾನ ಆನ್ಲೈನ್ ಮೂಲಕ ನೀವು ಇದನ್ನು ಆನ್ಲೈನ್ ಮುಖಾಂತರ ನೀವು ಇದನ್ನ ಪೇ ಮಾಡಬೇಕಾಗುತ್ತೆ. ಹಾಗೆ ವೇತನ ಶ್ರೇಣಿ ಬಗ್ಗೆ ನೋಡುವುದಾದರೆ ಭಾರತೀಯ ಕೋಸ್ಟ್ ಗಾರ್ಡ್ ನೇಮಕಾತಿ ಅಧಿಸೂಚನೆಯ ಪ್ರಕಾರ ಮಾಸಿಕ 56,100 ರೂಪಾಯಿ ವೇತನವನ್ನು ನೀಡಲಾಗುತ್ತದೆ. ಮತ್ತು ಆಯ್ಕೆ ವಿಧಾನ, ಸ್ನೇಹಿತರ ಆಯ್ಕೆ ವಿಧಾನ 5 ಹಂತಗಳಲ್ಲಿ ಆಗುತ್ತೆ. ಆಯ್ಕೆ ಹಂತ 1 CG CAT ಅಂತ, ಹಂತ 2 ಕಂಪ್ಯೂಟರೈಸ್ಡ್ ಬ್ಯಾಟ್ರಿ ಪರೀಕ್ಷೆ ಮತ್ತು ಚಿತ್ರಗ್ರಹಿಕೆ ಮತ್ತು ಚರ್ಚೆ ಪರೀಕ್ಷೆ, ದಾಖಲೆಗಳ ಪರಿಶೀಲನೆ. ಹಾಗೆ ಹಂತ 3ರಲ್ಲಿ ವ್ಯಕ್ತಿತ್ವ ಪರೀಕ್ಷೆ, ಹಂತ 4ರಲ್ಲಿ ವೈದ್ಯಕೀಯ ಪರೀಕ್ಷೆ, ಹಂತ 5ರಲ್ಲಿ ಇಂಡಕ್ಷನ್ ಅಂತ 5 ಹಂತಗಳ ಬಗ್ಗೆ ಇರುತ್ತೆ. ಇದನ್ನು ಸಂಪೂರ್ಣವಾಗಿ ನೋಡ್ತಾ ಹೋಗೋದಾದರೆ ಸ್ನೇಹಿತರೆ, ಸೆಲೆಕ್ಷನ್ ಪ್ರೊಸೆಸ್ ಬಗ್ಗೆ ನೋಡುವುದಾದರೆ 5 ಹಂತಗಳಲ್ಲಿ ಇದೊಂದು ಸೆಲೆಕ್ಷನ್ ಪ್ರೊಸೆಸ್ ನಡೆಯುತ್ತೆ. ಫಸ್ಟ್ ಸ್ಟೇಜ್ 1 ಬಂದ್ಬಿಟ್ಟು CG CAT ಅಂತ. ಆಲ್ ಕ್ಯಾಂಡಿಡೇಟ್ ಫಾರ್ ಆಲ್ ಬ್ರಾಂಚಸ್ ಶಾಲ್ ಅಪಿಯರ್ ಇನ್ ಕಂಪ್ಯೂಟರ್ ಬೇಸ್ಡ್ ಆನ್ಲೈನ್ ಸ್ಕ್ರೀನಿಂಗ್ ಟೆಸ್ಟ್ ನೋನ್ ಆ್ಯಸ್ CG CAT. ಇದನ್ನಂದರೆ ಫಸ್ಟ್ ಒನ್ ಬಂದ್ಬಿಟ್ಟು ಕಂಪ್ಯೂಟರ್ ಬೇಸ್ಡ್ ಆನ್ಲೈನ್ ಸ್ಕ್ರೀನಿಂಗ್ ಟೆಸ್ಟ್ ಇರುತ್ತೆ. ಇದು MCQ ಪ್ಯಾಟರ್ನ್ ಆಗಿದ್ದು ಇದಕ್ಕೆ 2 hours ಟೈಮ್ ಇರುತ್ತೆ ಎಕ್ಸಾಮ್ಗೆ. ಇದು ಅಂದರೆ ಸಬ್ಜೆಕ್ಟ್ ಬಗ್ಗೆ ನೋಡೋದಾದರೆ ಏನಂತ ಇರುತ್ತೆ ಅಂತ, ಇಂಗ್ಲೀಷ್ 25 ಮಾರ್ಕ್ಸಿಗೆ ಇರುತ್ತೆ, ರೀಸನಿಂಗ್ ಆ್ಯಂಡ್ ನ್ಯೂಮರಿಕಲ್ ಅಬಿಲಿಟಿ 25 ಮಾರ್ಕ್ಸಿಗೆ, ಜನರಲ್ ಸೈನ್ಸ್ ಆ್ಯಂಡ್ ಮ್ಯಾಥಮೆಟಿಕ್ಸ್ ಆಪ್ಟಿಟ್ಯೂಡ್ 25 ಮಾರ್ಕ್ಸಿಗೆ, ಹಾಗೆ ಜನರಲ್ ನಾಲೆಡ್ಜ್ 25 ಮಾರ್ಕ್ಸಿಗೆ ಇರುತ್ತೆ. ಸ್ನೇಹಿತರೆ, ಫಸ್ಟ್ ಒನ್ ಬಂದುಬಿಟ್ಟು ಕಂಪ್ಯೂಟರ್ ಬೇಸ್ಡ್ ಆನ್ಲೈನ್ ಸ್ಕ್ರೀನಿಂಗ್ ಟೆಸ್ಟ್ ಇರುತ್ತೆ. ಇದು 2 hour ಇರುತ್ತೆ 100 ಮಾರ್ಕ್ಸಿಗೆ. ಫಸ್ಟ್ ನೀವು ಇದರಲ್ಲಿ ಪಾಸ್ ಆಗಬೇಕು. ಸ್ಟೇಜ್ 2 ಬಂದುಬಿಟ್ಟು ಪ್ರಿಲಿಮಿನರಿ ಸೆಲೆಕ್ಷನ್ ಬೋರ್ಡ್ ಅಂತ. ಫಸ್ಟ್ ನೀವು ಸ್ಟೇಜ್ 1ನಲ್ಲಿ ಪರ್ಫಾರ್ಮಿಂದ ಅಂದರೆ ಸ್ಟೇಜ್ 1ನಲ್ಲಿ ನೀವು ಪಾಸ್ ಆಗಿದ್ದರೆ ನೀವು ಶಾರ್ಟ್ ಲಿಸ್ಟೆಡ್ ಮಾಡಿ ಸ್ಟೇಜ್ 2ಗೆ ನಿಮ್ಮನ್ನು ಹಾಕ್ತಾರೆ. ಹಾಗೆ ಇದರಲ್ಲಿ ಕ್ಯಾಂಡಿಡೇಟ್ ವೆರಿಫಿಕೇಷನ್ ಟೆಸ್ಟ್ ಅಂತ ಇರುತ್ತೆ, ಹಾಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಂತ, ಹಾಗೆ ಅಲಾಟ್ಮೆಂಟ್ ಆಫ್ ಸೆಂಟರ್ ಅಂತ. ಇದರಲ್ಲೇ 3 ಹಂತ ಇರುತ್ತೆ. ಫೈನಲ್ ಸೆಲೆಕ್ಷನ್ ಅಂತ ಇರುತ್ತೆ. ಫಸ್ಟ್ ಸ್ಟೇಜ್ 1 ಸ್ಟೇಜ್ 2ನ ಕನ್ಸಿಡರ್ ಮಾಡಿ ಸ್ಟೇಜ್ 3ಯಲ್ಲಿ ಫೈನಲ್ ಮಾಡ್ತಾರೆ. ಹಾಗೆ ಅಲ್ಲಿ ಮಾಡಿಬಿಟ್ಟು ಫೈನಲ್ಲು. ಹಾಗೆ ಮೆಡಿಕಲ್ ಸೆಲೆಕ್ಷನ್ ಮೆಡಿಕಲ್ ಎಕ್ಸಾಮಿನೇಷನ್ ಅಂತ ಇರುತ್ತೆ. ಸ್ಟೇಜ್ 4ರಲ್ಲಿ. ಸ್ಟೇಜ್ 5th ಒನ್ ಬಂದುಬಿಟ್ಟು ಇಂಡಕ್ಷನ್ ಇರುತ್ತೆ. ದ ಕ್ಯಾಂಡಿಡೇಟ್ ಹೂ ಕ್ಲಿಯರ್ ಸ್ಟೇಜ್ 4th ಆ್ಯಂಡ್ ಸ್ಟ್ಯಾಂಡ್ ಆಲ್ ಇಂಡಿಯನ್ ಮೆರಿಟ್ ಲಿಸ್ಟ್ ಆ್ಯಸ್ ಪರ್ ದ ವೇಕೆನ್ಸೀಸ್ ಅವೈಲೇಬಲ್ ಇನ್ ಬಿ ಪ್ರಿವಿಯಸ್ಲಿ ಸೆಲೆಕ್ಟೆಡ್ ಫಾರ್ ಟ್ರೈನಿಂಗ್ ಆ್ಯಂಡ್ ವಿಲ್ ಬಿ ರಿಕ್ವೈರ್ಡ್ ಟು ರಿಪೋರ್ಟ್. ಇಂಡಕ್ಷನ್ ಅಂದರೆ ನಿಮ್ಮದು ಅಂದರೆ ಎಲ್ಲನೂ ಸ್ಟೇಜ್ 4 ತನಕ ಪಾಸ್ ಆಗಿರ್ತಿರಲ್ಲ, ಅದ್ರ ಬೇಸ್ ಮೇಲೆ ನಿಮ್ಮದೊಂದು ಮೆರಿಟ್ ಲಿಸ್ಟ್ನ ರೆಡಿ ಮಾಡಿಬಿಟ್ಟು ಇದು ಮಾಡ್ತಾರೆ, ರಿಸಲ್ಟ್ ಡಿಕ್ಲರೇಷನ್ ಮಾಡ್ತಾರೆ. ಅರ್ಜಿ ಸಲ್ಲಿಸುವ ವಿಧಾನ, ಅರ್ಹ ಮತ್ತು ಆಸಕ್ತ ಅಭ್ಯರ್ಥಿಗಳು 19/2/2024ರಿಂದ 6/3/2024 ಒಳಗೆ ಭಾರತೀಯ ಕೋಸ್ಟ್ ಗಾರ್ಡ್ ನೇಮಕಾತಿ ಅಧಿಕೃತ ವೆಬ್ಸೈಟ್, ಈ ಒಂದು ವೆಬ್ಸೈಟ್ ಲಿಂಕನ್ನು ನಮ್ಮ ಜಾಬ್ ಸೆಂಟರ್ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರುತ್ತೇವೆ. ಹಾಗೆ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಬಗ್ಗೆ ನೋಡುವುದಾದರೆ 19/2/2024ರಿಂದ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 6/3/2024. ಸ್ನೇಹಿತರೆ, ಇದರ ವೆಬ್ಸೈಟ್ ಲಿಂಕ್ ಮತ್ತು ನೋಟಿಫಿಕೇಷನ್ ಲಿಂಕ್ನ ನಮ್ಮ ಜಾಬ್ ಸೆಂಟರ್ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರುತ್ತೇವೆ.